ಹಾಯ್ ಫ್ರೆಂಡ್ಸ್, ಹಂಗಿದ್ರೆ ಎಲ್ಲರೂ ನಾನು ನಿಮಗೆ ಹೊಸ ಅಪ್ಡೇಟ್ ನೊಂದಿಗೆ ಬಂದಿನಿ. ಸೊ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ಜನರ ಎಲ್ಲರ ಮೈಂಡ್ ಒಳಗೆ ಬಂದ್ಬಿಟ್ಟೈತಿ. ಪೋಸ್ಟ್ ಆಫೀಸ್ ಒಳಗೆ ನಾವು ಅಕೌಂಟ್ ಮಾಡಿಸಿದ್ರೆ ಎಲ್ಲರಿಗೂ 3,000 ರೂಪಾಯಿ ಬರ್ತಾವು. ಮೋದಿ ಸರ್ಕಾರದಿಂದ 3,000 ರೂಪಾಯಿ ಬರ್ತಾವ ಅಂತೇಳಿ ಎಲ್ಲ ಕಡೆ ರೂಂಬಸ್ ಎದ್ದು ಬಿಟ್ಟೈತಿ. ಅದು ಸತ್ಯನೋ ಹೌದು ಅಲ್ಲೋ, ಬರ್ತಾವು ಇಲ್ಲೋ, ಯಾರ್ಯಾರಿಗೆ ಬರ್ತಾವು ಯಾರ್ಯಾರಿಗೆ ಬರುದಿಲ್ಲ, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕಾ, ಎಲ್ಲಿ ಅರ್ಜಿ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋನು. ಸೊ ಜಾಸ್ತಿ ಕೊರಿಯೋದಿಲ್ಲ, 4 ರಿಂದ 5 ನಿಮಿಷದ ವಿಡಿಯೋ ಮಾಡಿರ್ತೀನಿ. ಯಾರು ತಪ್ಪದಂಗೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೊಡ್ತೇನೆ. ಸೊ ಅದು ಯೋಜನೆ ಏನಪ್ಪಾ ಅಂತಂದ್ರೆ, ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರ, ಈಗ ನಾವು ಸಣ್ಣ ಪುಟ್ಟ ಕೂಲಿ ಗಿಲಿ ಮಾಡ್ಕೊಂತ ಜೀವನ ಮಾಡ್ತಿರ್ತೀವಿ. 60 ವರ್ಷ ಆದ್ಮೇಲೆ ಹೊರಗೆ ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ. ಸೊ ಅಂತವ್ರಿಗೆ 60 ವರ್ಷ ಆದ್ಮೇಲೆ ಅವ್ರಿಗೆ ಹೆಲ್ಪ್ ಆಗ್ಲಿಪ್ಪ ಅಂತ ಹೇಳಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತೇಳಿ ಯೋಜನೆ ತೆಗ್ದಿದ್ರೆ, ಅದು ಯೋಜನೆ ಎದ್ರ ಸಂಬಂಧಪ್ಪ ಅಂತಂದ್ರ, ಈಗ ನಮ್ಗೆ ಹೊರಗೆ ಹೋಗಿ ಪ್ರತಿಯೊಬ್ಬರಿಗೂ ದುಡಿಯಾಕ ಆಗೋದಿಲ್ಲ. ಸೊ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋಗೋಸ್ಕರ ತೆಗ್ದಿದ್ದೆ. ಅವು ಪ್ರತಿಯೊಬ್ಬರಿಗೂ ಅಮೌಂಟ್ ಬರೋದಿಲ್ಲ. ನೀವು ಈಗ ಅಮೌಂಟ್ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೋಗಿ ಕ್ಯಾಸ ಸೈಬರ್ ಸೆಂಟರ್ ಒಳಗ, ನೆಟ್ ಸೆಂಟರ್ ಒಳಗೆ ಹೋಗಿ ಕ್ಯಾಸ ಅದನ್ನ ಅರ್ಜಿ ಸಲ್ಲಿಸ್ಬೇಕ. ನಮಗ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕ. ಹಿಂಗ 60 ವರ್ಷ ಆದ್ಮೇಲೆ ನಮಗ್ 3,000 ರೂಪಾಯಿ ಹಣ ಬರ್ತಾವಂತ. ಸೊ ಅದನ್ನ ನಮಗ್ ಅರ್ಜಿ ಹಾಕಿ ಕೊಡ್ರಿ ಅಂತಂದ್ರೆ ನಿಮ್ಗ ನೆಟ್ ಸೆಂಟರ್ನವ್ರ ಹಾಕಿ ಕೊಡ್ತಾರ. ಸೊ ಅದ್ ಅರ್ಜಿ ಯಾರ್ಯಾರಿಗೆ ಕೆಪೇಬಲ್ ಐತಪ್ಪ ಅಂತಂದ್ರ, ಈಗ ನಿಮಗ ಮಿನಿಮಮ್ 18 ವರ್ಷ ಆಗಿರ್ಬೇಕ, ಮತ್ತ 40 ವರ್ಷದ ಒಳಗಿರ್ಬೇಕ. 40 ವರ್ಷ ಆದ್ಮೇಲೆ ಹಾಕ್ಸಿರ ಈ ಅರ್ಜಿ ಆಗುದಿಲ್ಲ. 40 ವರ್ಷದ ಒಳಗಿರ್ಬೇಕ. ಆಮೇಲೆ PF ಕಟ್ ಆಗ್ಬಾರ್ದ, ESI ಕಟ್ ಆಗ್ಬಾರ್ದ ನಿಮ್ಮ ಅಕೌಂಟಿಲೆ. ಆಮೇಲೆ ನಿಮ್ಮ ಸಂಬಳ 15,000 ರೂಪಾಯಿಗಿಂತ ಕಡಿಮೆ ಇರ್ಬೇಕ. ಈಗ ನೀವು 15,000 ರೂಪಾಯಿಗಿಂತ ಹೆಚ್ಚಿಗೆ ಗಳಿಸಾಕತ್ತಿರಪ್ಪ ಒಂದ್ ತಿಂಗಳಿಗೆ ಅಂತಂದ್ರ, ಅದು ನಿಮ್ಗ ಯೋಜನಾ ಬರುದಿಲ್ಲ. ಆಮೇಲೆ ಗೋರ್ಮೆಂಟ್ ಜಾಬ್ ಇರಬಾರ್ದ, ನೀವು ಗೋರ್ಮೆಂಟ್ ಜಾಬ್ ಮಾಡ್ತಿರ್ಬಾರ್ದ. ನೀವು ರೈತರಿರಿ, ಮನಿ ಕೆಲಸ ಮಾಡ್ತಿರ್ರಿ, ಸೊ ಯಾವ್ದಾರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ರಿ, ಸೊ ಹಾಕ್ಬೋದ, ನಡಿತೈತಿ, ಎಲ್ಲರಿಗೂ ಕೇಪೇಬಲ್ ಐತಿ. ಬಟ್ ಷರತ್ ಏನಪ್ಪಾ ಅಂತಂದ್ರ, 18 ವರ್ಷದ ಮ್ಯಾಲ ಇರ್ಬೇಕ, 40 ವರ್ಷದ ಒಳಗಿರ್ಬೇಕ. ಈಗ ನೀವು ಅಮೌಂಟ್ ಎಷ್ಟು ಕಟ್ಬೇಕಪ್ಪ, ಇದು ಹೆಂಗೈತಂದ್ರ ಸ್ಕೀಮ್, ಫಸ್ಟ್ ನಿಮ್ಮದ ಅಮೌಂಟ್ ತಗೋತೈತಿ. ಆಮೇಲೆ ಅವ್ರು 60 ವರ್ಷ ಆದ್ಮೇಲೆ ಮಂತ್ಲಿ ಅಮೌಂಟ್ ಕೊಡ್ತಾರ. ಈಗ ಫಸ್ಟ್ ನೀವು ಅಮೌಂಟ್ ಎಷ್ಟೆಷ್ಟು ಕಟ್ಬೇಕಪ್ಪ ಅಂತಂದ್ರ, 18 ವರ್ಷದವ್ರು ಇದ್ದವ್ರು 55 ರೂಪಾಯಿ ಕಟ್ಬೇಕ. ಒಂದ್ ತಿಂಗಳಿಗೆ ಆಟೋ ಡೆಬಿಟ್ ಇರ್ತೈತಿ, ನಿಮ್ಮ ಅಕೌಂಟ್ ನಿಂದ ಡೈರೆಕ್ಟ್ ಆಗಿ 55 ರೂಪಾಯಿ ಕಟ್ಟಕೈತಿ ತಿಂಗಳ. ಸೊ ನೀವು ಅದಕ್ಕೆ ಅರ್ಜಿ ಹಾಕೋ ಮುಂದೆ ನಾಮಿನಿ ಕೊಡ್ಬೇಕ. ಈಗ ಅಕಸ್ಮಾತ್ ಈಗ ನೀವು 60 ವರ್ಷ ಆದ್ಮೇಲೆ ಭಾಳ ದಿನ ಇರ್ಲಿಲ್ಲ, 4 ವರ್ಷ 5 ವರ್ಷಕ್ಕ, ಈಗ ಸಪೋಸ್ ಒಬ್ಬೊಬ್ರು ಡೆತ್ ಆಗ್ತಾರಲ್ಲ, ಸೊ ಸಡನ್ ಆಗಿ ಹಂಗ ಏನಾರ ಡೆತ್ ಆದ್ರಂದ್ರೆ ನಾಮಿನಿ ಇದ್ದವ್ರಿಗೆ ಅವ ಹಣ ಕಂಟಿನ್ಯೂ ಬರ್ಕೊಂತ ಹೋಗ್ತೈತಿ. 50% ಹಣ ಬರ್ತೈತಿ. ಈಗ ನಿಮ್ಗೆ 3,000 ಬರಾಕತ್ತಿತ್ತಂದ್ರ ಅವ್ರಿಗೆ 1,500 ಬರ್ತೈತಿ. ಸೊ ಚಲೋ ಅಪರ್ಚುನಿಟಿ ಐತಿ, ಮಾಡ್ಕೋಬೋದ. ಈಗ ಒಬ್ಬೊಬ್ರು ಹಿಂಗೂ ಇರ್ತಾರು, ಏನ್ 50 ರೂಪಾಯಿ 60 ರೂಪಾಯಿ ನಮ್ಮ ಮಂತ್ಲಿ ಎಲ್ಲಾರ ಖರ್ಚಾಗ್ತಾವ, ಕಟ್ಕೊಂತ ಹೋದ್ರೆ ನಾವು 60 ವರ್ಷ ಆದ್ಮೇಲೆ 3,000 ರೂಪಾಯಿ ಬರ್ತಾವಲ್ಲ, ಯೂಸ್ಫುಲ್ ಐತಿ ಅನ್ನೋರು ಮಾಡ್ಕೋಬೋದ. ಸೊ ನನಗೆ ಅನಿಸಿದ ಪ್ರಕಾರ ಮಾಡ್ರಿ, ಏನೋ ಒಂದು ಯೂಸ್ ಆಗ್ತೈತಿ. ಯೂಸ್ ಆಗ್ಲಿ ಅಂತೇಳಿ ಗೌರ್ಮೆಂಟ್ ಜಾರಿಗೆ ತಂದಿರ್ತೈತಿ. ಬಟ್ ಇದ ಎಲ್ಲಾರದ ತಲೆ ಒಳಗೆ ಏನ್ ರೂಂಬಸ್ ಎದ್ದೈತಪ್ಪ ಅಂತಂದ್ರ, ಪೋಸ್ಟ್ ಆಫೀಸ್ ಒಳಗೆ ಅಕೌಂಟ್ ಇದ್ದವ್ರಿಗೆ ಅಷ್ಟನ ಅನ್ನೋದನ್ನ ತಲೆ ಒಳಗೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಸೊ ಅದೆಲ್ಲ ಪೂರ್ಣ ಸುಳ್ಳು. ನಿಮ್ಗೆ ಯಾವ ಯೂಟ್ಯೂಬರ್ಸ್ ಹೇಳ್ತಾರೋ ಗೊತ್ತಿಲ್ಲ, ನೀವು ಎಲ್ಲಿ ವಿಡಿಯೋ ನೋಡಿ ಬರ್ತೀರಿ ಅನ್ನೋದು ಗೊತ್ತಿಲ್ಲ. ಸೊ ಅದೆಲ್ಲ ಸುಳ್ಳು, ಅದನ್ನೇನು ತಲೆಯಾಗಿ ಇಟ್ಕೋಬೇಡ್ರಿ. ನೀವು ಗ್ರಾಮೀಣ ಬ್ಯಾಂಕ್ ಒಳಗೆ ಮಾಡಿಸ್ರಿ, ಖಾಸಗಿ ಬ್ಯಾಂಕ್ ಒಳಗೆ ಅಕೌಂಟ್ ಮಾಡಿಸ್ರಿ, ಅಕೌಂಟಿಗೆ ಏನೂ ಸಂಬಂಧ ಇಲ್ಲ. ನಿಮ್ದು ಎಲ್ಲಿ ಬೇಕಾದಲ್ಲಿ ಅಕೌಂಟ್ ಇರಲಿ, ಅದಕ್ಕೆ ಏನೂ ಸಂಬಂಧ ಇಲ್ಲ. ನೀವೇನು ಮಾಡ್ಬೇಕಾ, ಡೈರೆಕ್ಟಾಗಿ ಅರ್ಜಿ ಹಾಕ್ಬೇಕಾ. ಅರ್ಜಿ ಹಾಕ್ಯಾಸ ನಿಮ್ಮ ಅಕೌಂಟ್ನಿಂದ ಆಟೋಮೆಟಿಕ್ ಹಣ ಕಟ್ ಹಾಕೊಂತ ಹೋಗ್ತೈತಿ. ನಿಮ್ಗೆ 60 ವರ್ಷ ಆದ್ಮೇಲೆ ಬರ್ತೈತಿ. ಸೊ ಇದಕ್ಕೆ ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಕ್ಯಾಸ ಲೈನ್ಕ ಹಚ್ಚಿ 200-300 ಜನ ನಿಂತು ಬಿಟ್ಟಿರ್ತಾರೆ. ನಮ್ಗೆ ಅಮೌಂಟ್ ಬರ್ತಾವೆ, ನಾವು ಅಕೌಂಟ್ ಮಾಡಿಸ್ಬೇಕು ಅಂತೇಳಿ. ಸೊ ಅದೆಲ್ಲ ಸುಳ್ಳು, ಹಂಗೇನು ಇಲ್ಲ. ನಿಮ್ದು ಬೇಕಾದಲ್ಲಿ ಅಕೌಂಟ್ ಇದ್ರು ಹಣ ಬರ್ತಾವ. ಇದಕ್ಕೇನಪ್ಪ ಅಂತಂದ್ರೆ, ನೀವು ಹೋಗಿ ಅರ್ಜಿ ಹಾಕ್ಬೇಕಾ. ಅರ್ಜಿ ಹಾಕ್ಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದ್ರೆ, ನಿಮ್ದು ಆಧಾರ್ ಕಾರ್ಡ್ ಬೇಕಾ. ಆಮೇಲೆ ಇನ್ನೇನು ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡ್, ಈ 3 ಇದ್ರೆ ಸಾಕ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ. ಸೊ ಹೋಗಿ ಅರ್ಜಿ ಹಾಕ್ರಿ, ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದವ್ರು ಮಾಡ್ರಿ. ಸೊ ಅದ ಪೋಸ್ಟ್ ಆಫೀಸ್ನಾಗ ಇದ್ರಷ್ಟ ಬರ್ತಾವ ಅನ್ನೋದು ಸುಳ್ಳು. ನಾ ತಮ್ಮನೇಲಿ ಯಾಕೆ ಆ ಥರ ಹಾಕಿದೆಪ್ಪ ಅಂತಂದ್ರೆ, ನೀವು ಅದನ್ನ ನೋಡಿ ಕ್ಲಿಕ್ ಮಾಡಿ ಒಳಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅವನಿಗೋಸ್ಕರ. ಯಾರು ಬೇಜಾರಾಗ್ಬೇಡ್ರಿ, ಹೊರಗೆ ತಮ್ಮನೇಲಿ ಇದನ್ನ ಹಾಕ್ಯಾನ, ಸೊ ಒಳಗೆ ವಿಡಿಯೋ ಒಳಗೆ ಹಿಂಗೆ ಹೇಳ್ಯಾನ ಅಂತೇಳಿ. ಸೊ ಪೋಸ್ಟ್ ಆಫೀಸ್ನಾಗ ಇದ್ದವ್ರಿಗೆ ಅಷ್ಟ ಬರ್ತಾವ ಅಂತೇಳಿಲ್ಲ. ನೀವು ಅಕೌಂಟ್ ಯಾವ ಬ್ಯಾಂಕ್ ಒಳಗೆ, ಇಂಡಿಯಾ ಒಳಗೆ ಯಾವ ಬ್ಯಾಂಕ್ ಒಳಗೆ ಮಾಡಿಸಿದ್ರು ನಿಮ್ಮ ಅಕೌಂಟಿಗೆ ಹಣ ಬರ್ತಾವ. ಬಟ್ ಇದನ್ನೊಂದು ತಲೆ ಒಳಗೆ ಇಟ್ಕೋರಿ, ಫಸ್ಟ್ ನಿಮ್ಮ ಅಕೌಂಟ್ನಿಂದ ಹಣ ಕಟ್ ಮಾಡ್ಕೋತಾರ. ಈಗ ನೀವು 18 ವರ್ಷದವ್ರು ಇದಿರಪ್ಪ ಅಂತಂದ್ರೆ 55 ರೂಪಾಯಿ ಕಟ್ ಆಗ್ತೈತಿ. ಸಪೋಸ್ ಈಗ ನೀವು 40 ವರ್ಷಕ್ಕೆ ರೀಚ್ ಆಗಿರಿ, ನೀವು 40 ವರ್ಷಕ್ಕೆ ಇನ್ನೂ 1 ವರ್ಷ 2 ವರ್ಷ ಅಟ್ಟ ಬಾಕಿ ಐತಿ, ನಾವು ಮಾಡಿಸ್ಬೇಕಪ್ಪ ಅದನ್ನಂತಂದ್ರೆ, ಈಗ ನೀವು ಎಷ್ಟು ಕಟ್ಬೇಕಪ್ಪ ಅಂತಂದ್ರೆ 200 ರೂಪಾಯಿ ಕಟ್ಟಬೇಕು ಒಂದು ತಿಂಗಳಿಗೆ. ಸೊ ಅದು ನಿಮ್ಗೆ ಆಟೋಮೆಟಿಕ್ ಕಟ್ ಹಾಕೋಂತ ಹೋಗ್ತಿರ್ತೈತಿ. ಸೊ 60 ವರ್ಷ ಆದ್ಮೇಲೆ ಹಣ ಬರ್ತಿರ್ತೈತಿ. ಈಗ ನೀವು ಯಾರಿಗೆ ನಾಮಿನಿ ಕೊಡ್ತಿರಲ್ಲ, ಸೊ ಸಪೋಸ್ ನೀವೇನಾದರೂ ಬೈ ಚಾನ್ಸ್ ಡೆತ್ ಆದ್ರಪ್ಪ ಅಂತಂದ್ರೂ, ಅದು ನೀವು ಯಾರು ನಾಮಿನಿ ಕೊಟ್ಟಿರ್ತಿರಲ್ಲ ಅವ್ರು ಇರುವವರೆಗೂ 50% ಹಣ ಬರ್ತಾ ಇರ್ತೈತಿ. ಸೊ ಇಂಟ್ರೆಸ್ಟ್ ಇದ್ದವ್ರು ಮಾಡ್ರಿ. ಮುಂದಿನ ಅಪ್ಡೇಟ್ ಒಂದಿಗೆ ಸಿಗ್ತೇನೆ. ಮತ್ತೆ ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ. ಬಾಯ್.